ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬ ಅಣ್ಣವರ ಕುಟುಂಬದ ಒಬ್ಬರು ಅಪ್ಪಟ ಅಭಿಮಾನಿಗಳು. ಅವರು ಯಾವ ಥರ ಅಂದರೆ, ಅಣ್ಣವರ ಎಲ್ಲ ಚಿತ್ರಗಳು ಮತ್ತು ಶಿವಣ್ಣನ ಎಲ್ಲ ಚಿತ್ರಗಳನ್ನ ನೋಡದೆ ಹೇಳ್ತಾರೆ. ಆಮೇಲೆ ಶಿವಣ್ಣನ ಅಪರೂಪದ ದಾಖಲೆಗಳನ್ನ ಇವತ್ತು ನಮ್ಮ ಮುಂದೆ ಹೇಳಕ್ ಬಂದಿದ್ದಾರೆ. ಯಾರವರು, ಅವ್ರ ಬಗ್ಗೆ ಏನು, ಅವ್ರ ಇತಿಹಾಸ ಏನು, ಅದನ್ನೆಲ್ಲ ಇಂಟರ್ವ್ಯೂ ಮಾಡೋಣ ಅಂತ ನಾನು ಅವ್ರನ್ನ ಫೋನ್ ಮಾಡಿ ಮಾತಾಡ್ತಿದ್ದೆ. ಅವರು ತುಂಬ ಹೃದಯದಿಂದ ಅದಕ್ಕೆ ಒಪ್ಕೊಂಡ್ರು. ಆದರೆ ಸಮಯ ಅಭಾವಕಾಶದಿಂದ ಅವರ ಒಂದು ಜರ್ನಿನ ನಾವೀಗ ಇಂಟರ್ವ್ಯೂ ಮಾಡೋಕ್ಕಾಗಲ್ಲ. ಕೆಲವೊಂದು ಅವರು ಶಿವಣ್ಣನ ಹುಟ್ಟಿದಬ್ಬ ಹತ್ರ ಬಂತು, ಅದಕ್ಕೋಸ್ಕರ ಶಿವಣ್ಣನ ಒಂದು ಹಲವಾರು ದಾಖಲೆಗಳು, ಭಾರತೀಯ ಚಿತ್ರರಂಗದಲ್ಲಿ ಶಿವಣ್ಣನ ತರ ಮಾಡಿರೋ ದಾಖಲೆಗಳು ಯಾವೊಬ್ಬ ನಟನೂ ಇಲ್ಲ. ಆ ಅಪರೂಪದ ದಾಖಲೆಗಳನ್ನ ಇವ್ರು ಹೇಳ್ತಾರೆ. ಏನು ಆ ಶಿವಣ್ಣನ ದಾಖಲೆಗಳು, ಬನ್ನಿ ಅವರಿಂದನೇ ಕೇಳ್ಕೊಳ್ಳೋಣ. ಅವರು ಅಣ್ಣವ್ರ ಕುಟುಂಬದ, ಅಂದ್ರೆ ನಿಮ್ಗೆ ಅಣ್ಣವರಿಂದ ಹಿಡಿದು ಈಗ ಕೊನೆಯಾಗಿರುವಂತ ಯುವ ರಾಜ್ಕುಮಾರ್ ಅವ್ರಿಗೂ ಸಹ ಅಭಿಮಾನಿಗಳು. ಒಂದು ರೀತಿಯಲ್ಲಿ ಇಂಥ ಅಭಿಮಾನಿಗಳು ನಮಗೆ ಸಿಗೋದೇ ಅಪರೂಪ. ಆ ಅಪರೂಪದಲ್ಲಿ ಅಪರೂಪ ಇವರು. ಬನ್ನಿ ಇವ್ರನ್ನ ನಾವು ಇವತ್ತು ಸಂದರ್ಶನ ಮಾಡಿ ಆ ಶಿವಣ್ಣನ ಅಪರೂಪದ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಒಂದು ಕರೆಗೆ ಹೋಗೊಟ್ಟು ಇವತ್ತು ನೀವು ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದಿದ್ದೀರಾ. ಇದಕ್ಕೆ ನನ್ನ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಇನ್ನೇನು ಶಿವಣ್ಣನ ಹುಟ್ಟಿದಬ್ಬ ಹತ್ರ ಬಂತು, ಇನ್ನೊಂದು 5 ದಿನಗಳಷ್ಟೇ ಬಾಕಿ ಇದೆ. ಶಿವಣ್ಣನ ನೀವು ಫಸ್ಟ್ ನೋಡಿದ್ದು ಯಾವಾಗ ಸರ್? ನಾನು ದೊಡ್ಡಬಳ್ಳಾಪುರ ಚೌಡರಾಜ್ ಅಂತ, ಈಗ ಎಲ್ರಿಗೂ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಶಿವಣ್ಣವ್ರಿಗೆ ಅಭಿಮಾನಿಗಳು ಅಂತ ನೋಡ್ರಿ, ರಾಘವ್ ಅವ್ರು ಮಾತಾಡಿಸ್ತಾ ಇರೋದು ಒಂದು ಡಿಫ್ರೆಂಟ್ ಆಗಿ ಇರಲಿ ಅಂತ ನನ್ನ ಶಿವಣ್ಣವ್ರ ಎಲ್ಲ ಚಿತ್ರದ ಹೆಸರುಗಳನ್ನ ಹೇಳ್ತೀನಿ ಅನ್ನೋದೇ ಬ್ರ್ಯಾಂಡ್ ಮಾಡಿರೋಂಥ ವಿಶೇಷ ಘಟಕದಲ್ಲಿ ರಾಘವ್ ಸರ್ ಅವರು ಅವ್ರನ್ನ ಹೆಂಗೆ ಭೇಟಿ ಮಾಡಿದೆ, ಯಾವ ರೀತಿ ಅನ್ನೋದನ್ನ ಕೇಳಿದ್ರು. ನಾವು ಮೂಲತಃ ದೊಡ್ಡಬಳ್ಳಾಪುರ ನಗರದ ನೇಗಿಯ ಕುಟುಂಬದಲ್ಲಿ ದೊಡ್ಡಬಳ್ಳಾಪುರದ ನಾವು ಶಿವಣ್ಣವ್ರನ್ನ ನಾವು ಅಣ್ಣವ್ರನ್ನೆಲ್ಲ ಆರಾಧಿಸ್ಕೊಂಡು ಬಂದಿರೋಂಥ ಹಲವಾರು ಕಟೌಟ್ಗಳು, ದೊಡ್ಡವ್ರ ಜೊತೆ ಒಳಗೆ ನಾವು ರಾಜ್ಕುಮಾರ್ ಅಭಿಮಾನ ಸಂಘ, ಭುವನೇಶ್ವರಿ ಕನ್ನಡ ಸಂಘ, ಜಾಗೃತ ಪರಿಷತ್, ಈ ಥರ ಹಲವಾರು ಕನ್ನಡ ಸಂಘಟನೆಗಳ ಜೊತೆಲಿ ನಮ್ಮ ಬಾಲ್ಯ ಕಳೆದ್ವಿ. ಹಲವಾರು ಸಂದರ್ಭದಲ್ಲಿ ಅಣ್ಣವರೆಲ್ಲ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಾರೆ, ಗೋಕಾಕ್ ಚಳವಳಿಗೆ ಬಂದಿದ್ದಾರೆ, ಹಲವಾರು ಸಂದರ್ಭಗಳಲ್ಲಿ ಅಣ್ಣವ್ರು ಬಂದಿದ್ದಾರೆ. ಅವಾಗೆಲ್ಲ ಅಣ್ಣವ್ರು ನಾವು ನೋಡೋಕ್ಕಾಗಿರಲಿಲ್ಲ, ಯಾಕಂದ್ರೆ ನಾವು ಬಾಲ್ಯದಲ್ಲಿ. ಹಾಗಾಗಿ ದೊಡ್ಡಬಳ್ಳಾಪುರದಲ್ಲಿ ಆ ಶಿವಣ್ಣವ್ರ ಚಿತ್ರಗಳು 86ಕ್ಕೆ ಶಿವಣ್ಣವ್ರದ್ದು ಆನಂದ್ ಫಿಲಮ್ ಬಂತು. ಅವಾಗ ನನಗೆ 5ನೇ ತರಗತಿ ಶಾಲೆಯಲ್ಲಿ ಓದ್ತಿದ್ದೆ ನಾನು. ಅವಾಗ ಹೋಗಿ ಆನಂದ್ ಫಿಲಮ್ ನೋಡ್ಕೊಂಬಂದೆ. ಆನಂದ್ ಫಿಲಮ್ ನೋಡಿದಾಗ ಶಿವಣ್ಣವ್ರ ಹೇರ್ ಕಟಿಂಗ್ ಈ ಥರ ಇದು ಮಾಡೋದಾಗಿಂದ ನಾವು ಅವತ್ತಿಂದನೂ ಡಿಫ್ರೆಂಟಾಗಿ ಅವತ್ತಿಂದ ಕಟ್ ಮಾಡೋ ಇದೇ ಥರನೇ ಶಿವಣ್ಣನ ಥರ ಹೇರ್ ಸ್ಟೈಲ್ ಮಾಡೋದು ಒಂದು ಬ್ರ್ಯಾಂಡ್. ಅವಾಗ ನಮಗೊಂದು ಇನ್ಸ್ಪಿರೇಷನ್ ಶಿವಣ್ಣ. ಆ ಆನಂದ್ ಟುವಿ ಅಂತ ಏನು ಚಿತ್ರರಂಗಕ್ಕೆ ಎಂಟ್ರಿ ಆದರು, ಆನಂದದಿಂದ ಎಂಟ್ರಿ ಆದರು. ಇವತ್ತು 131 ಚಿತ್ರ ಮಾಡಿದ್ದಾರೆ. ಇವತ್ತು ಆನಂದವಾಗಿ ನಗುಮುಖದ ಒಡೆಯ ಶಿವಣ್ಣ ಎಲ್ಲರಿಗೂ. ಹಂಗಾಗಿ ಮೊದಲನೇ ಚಿತ್ರ ಆನಂದ್ ರಥೋತ್ಸವ ಮನಮೆಚ್ಚಿದವರಿಗೆ 3 ಹ್ಯಾಟ್ರಿಕ್ ತಂದ್ಕೊಡ್ತಾ ಎಲ್ರಿಗೂ ಗೊತ್ತು. ಅವತ್ತು ನಾವು ದೊಡ್ಡಬಳ್ಳಾಪುರದಲ್ಲೂ ನೋಡಿದ್ವಿ, ಮೇನ್ಕಟ್ ಆಫೀಸಲ್ಲೂ ಬಂದು ಅವಾಗ ನೋಡಿದ್ವಿ. ಅವಾಗ ಪ್ರಕಾಶ್ ಅಣ್ಣವರು, ಮೊನ್ನೆ ಇವರು ನಮ್ಮ ಲಕ್ಷ್ಮಣ್ ಅವರು, ಪ್ರಕಾಶ್ ಅಣ್ಣವರು, ಅವಾಗೆಲ್ಲ ಅಖಿಲ ಕರ್ನಾಟಕ ದಕ್ಷಿಣ ಶಿವರಾಜ್ಕುಮಾರ್ ಅಭಿಮಾನಿ ಸಂಘ ಅಂತಿತ್ತು. ಅವರು ಮೇನ್ಕಟ್ ಆಫೀಸಲ್ಲಿತ್ತು, ಜೋರ ಮಾಡೋರು. ಅಣ್ಣವ್ರಿಗೆಲ್ಲ ಗೋವಿಂದಣ್ಣವ್ರು ಹಂಗೆ ರಾಜ್ಕುಮಾರ್ ಸಂಘಟನೆಯಲ್ಲಿ ಮಾಡೋರು, ರಾಜ್ಕುಮಾರ್ ಸಂಘಟನೆಗಳ ಕಾರ್ಯಕ್ರಮ, ರಾಜ್ಕುಮಾರ್ ಚಿತ್ರಗಳಿಗೆ. ಅದೇ ರೀತಿ ಶಿವರಾಜ್ಕುಮಾರ್ ಚಿತ್ರಕ್ಕೆ ಪ್ರಕಾಶ್ ಅಣ್ಣವರು ಅವರು ಬೆಂಗಳೂರು ದಕ್ಷಿಣ ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ ಅವರು. ಆದ್ರೆ ಅವರು ಡೆಕೋರೇಷನ್ ಮಾಡೋದು, ಕಾರ್ಯಕ್ರಮ ವಿಭಿನ್ನ ಮಾಡೋದೆಲ್ಲ ನೋಡ್ತಾ ಇದ್ದಾರೆ. ಮೇಲ್ಕ ಚಿತ್ರಕ್ಕೆ ಬಂದು ನೋಡೇವೆ, ಬಹಳ ಖುಷಿ ಆಗೋದು. 3 ಚಿತ್ರ ಆಯ್ತು, ಹ್ಯಾಟ್ರಿಕ್ ತಂದ್ಕೊಟ್ಬಿಡ್ತು. ಆ ಹ್ಯಾಟ್ರಿಕ್ ಆಗೋದ್ಮೇಲೆ ನಾವು ಹಂಗೆ ಅಭಿಮಾನಿಗಳು. ನಾವು ಬಾಲ್ಯದಲ್ಲಿ ನನ್ನ ಹವ್ಯಾಸ ಏನು ಅಂದ್ರೆ, ಆ ಚಿತ್ರ ನೋಡಿದ ತಕ್ಷಣ ಡೇಟು, ಅದರಲ್ಲಿ ಹೀರೋ ಯಾರು, ಹೀರೋಯಿನ್ ಯಾರು, ಸಂಗೀತ ನಿರ್ದೇಶಕರು ಯಾರು, ಮತ್ತೆ ಯಾವ ಚಿತ್ರ ತೆರೆ ಕಾಣ್ತು ಅನ್ನೋದೆಲ್ಲ ಡೇಟ್ ನ ಸಂಗ್ರಹ ಮಾಡ್ಕೊಂಡು ಬಂದೆ. ಅದು ಈಗಲೂ ಮಾಡ್ತೀನಿ. ಹೌದು, ಈಗಲೂ ಮಾಡಿದ್ದೀನಿ. ಹೌದು, ಈಗೂ ನನ್ನ ಹತ್ರ ಅದೆಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಅದ್ರ ಜೊತೆ ಒಳಗೆ ಇನ್ನು ಒಂದು 25 ಚಿತ್ರ ಆಯ್ತು ಶಿವಣ್ಣದು. ಎಲ್ಲ ಚಿತ್ರಗಳು ನಾವು ಎಲ್ಲ ಚಿತ್ರಗಳು ನೋಡ್ತಾ ಬಂದಂತ ಸಂದರ್ಭದಲ್ಲಿ 24ನೇ ಚಿತ್ರ ಓಂ, ಅದು ಎಂಟೈರ್ ರೆಕಾರ್ಡ್ ಬಿಡಿ. ಇವಾಗೂ 650 ಮತ್ತೆ ಮರು ಬಿಡುಗಡೆ ಆಗಿ 600 ದಾಖಲೆ ಮಾಡಿದೆ. ಅದು ಬರೀ ದಾಖಲೆ ಒಂದೇ ಅಲ್ಲ, ಭಾರತೀಯ ಚಿತ್ರರಂಗದ ವಿಶಿಷ್ಟ ಸರ್ವಕಾಲಿಕ ಶ್ರೇಷ್ಠ ದಾಖಲೆ. ಎಲ್ಲೋ ಒಂದ್ ಕಡೆ ನಮ್ಗೆ ದುಲ್ಲುಲಿಯಾ ಲೇಜಾ ಹಿಂಗೆ ಅಂತ ಯಾವ್ದೋ ಒಂದು ಚಿತ್ರ ಬಾಂಬೆಯಲ್ಲಿ ಹೊಡಿತು ಅನ್ನೋದು ಕೇಳ್ಪಟ್ಟಿದ್ದು ನಾವು. ಇದು ಕಣ್ಣಾರ ನೋಡ್ಬಿಟ್ವಿ ನಾವು. ಇಡೀ ಎಂಟೈರ್ ಕರ್ನಾಟಕ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಸರ್ವಕಾಲಿಕ ದಾಖಲೆ ಓಂ. ಆ ಓಂ ಚಿತ್ರ ಆದ್ಮೇಲೆ ಮನಮಿಡಿಯಿತು ಅಂತ 25ನೇ ಚಿತ್ರ MS ರಾಜಶೇಖರ್ ಡೈರೆಕ್ಷನ್. ಮೊದಲನೇ ಚಿತ್ರ, 25ನೇ ಚಿತ್ರ, ಈ ತರ ಶಿವಣ್ಣವ್ರ ಮನಮಿಡಿಯುತ್ತೆ ಆದ್ಮೇಲೆ ದೊರೆ ಅಂತ ಚಿತ್ರ ಬಂತು. ಅದು ದೊರೆ ಫಿಲಮ್ಗೆ
ನಮ್ಮೂರಿಗೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಂಭಾಗಕ್ಕೆ ಭಾರತಿ ಮೇಡಮ್ ಅವರು, ಅದರ ಕಲಾವಿದರು ಲೋಕೇಶ್ವರು, ಎಲ್ಲ ಕಲಾವಿದರು ಅಲ್ಲಿಗೆ ಬಂದ್ರು ಶೂಟಿಂಗ್. ಅದ್ರಾಗ ಹೇಮಾ ಅಂತ ಹೊಸ ಹೀರೋಯಿನ್ ಅವತ್ತಾನೆ ಚಿತ್ರರಂಗಕ್ಕೆ. ಅವಾಗ ಆಡಿನ ಸನ್ನಿವೇಶ ನಡೀತಿತ್ತು. ಫಸ್ಟ್ ಭೇಟಿ ಶಿವಣ್ಣನ್ ನಾವು. ಅಷ್ಟೊಳಗೆ 25 ಚಿತ್ರ ಆಗಿತ್ತು. ಅಷ್ಟೊಳಗೆ ಆಗಲಿ ಡೆಕೋರೇಷನ್ ಮಾಡೇವೆ, ಹಾಲು ಇದ್ ಮಾಡೇವೆ, ಹೂನಾರ ಕಟ್ಟೇವೆ. ಅವಾಗೆಲ್ಲ ಕಲರ್ ಪೇಪರ್ ಗೊತ್ತಿರ್ಬೇಕು ನಿಮ್ಗೆಲ್ಲ. ಅಷ್ಟು ಕೆಂಪು ಕಲರ್ ಪೇಪರ್ನ ಈ ಮೈದಾ ಹಿಟ್ಟಲ್ಲಿ ಹಚ್ಚಿ ಥಿಯೇಟರ್ ಅಲ್ಲಿ ಡೆಕೋರೇಷನ್ ಮಾಡಿದ್ರೆ ನಮ್ ಸಂಭ್ರಮ. ಆ ಫಿಲಮ್ಗೆ ನಮ್ ಸಂಭ್ರಮ. ಯಾವುದೇ ಚಿತ್ರಮಂದಿರಕ್ಕೂ ಆಗಲಿ ಕನ್ನಡ ಚಿತ್ರಗಳಿಗೆ ನಮ್ಮೂರಲ್ಲಿ ಮಾಡಿದೀವಿ. ಅದರಲ್ಲಿ ಭೇದ ಭಾವ ಇಲ್ಲ. ವಿಷ್ಣುವರ್ಧನ್ ಆಗಿರ್ಬೋದು, ಪ್ರಭಾಕರ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ರವಿಚಂದ್ರನ್ ಆಗಿರ್ಬೋದು, ಈ ತರ ಎಲ್ಲಾ ಕಾಲಘಟ್ಟದ ನಾಯಕ ನಟರು ನಾವು ಕನ್ನಡ ಚಿತ್ರಗಳನ್ನ ಆರಾಧಿಸವೆ. ಆ ತರ ಕಾಲಘಟ್ಟದಲ್ಲಿ ನಾವಿದ್ವಿ. ನಮ್ಗೆ ತೆಲುಗು ಭಾಷೆ ಪ್ರಭಾವ ಅಲ್ಲಿ ನಾವು ತೆಲುಗುಗಳಿಗೆ ಹಾಕ್ಸಕ್ ಬಿಡ್ತಿರ್ಲಿಲ್ಲ. ಒಂದು 100 ಹಾಕ್ಸಲ್ಲ, ಕಟಾವಟ್ ಹಾಕ್ಸಲ್ಲ, 50 ದಿನ ಓಡಿಸಲ್ಲ. ತಿರ್ಗಾ ತಮಿಳ್ ಪಿಕ್ಚರ್ ಇಲ್ಲ ನಮ್ಮೂರಲ್ಲಿ. ಹೇಳಿ ಹಿಂದೆಯಿಂದ ನಾವೆಲ್ಲ ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಪರ ಹೋರಾಟಗಾರರು ಮಾಡ್ಕೊಂಡ್ ಬಂದ್ರು. ಅದನ್ನ ನಮಗೆ ಮುಂದುವರ್ಸ್ಕೊಂಡು ಹೋಗಿದ್ವಿ. ಈ ತರ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಶಿವಣ್ಣವ್ರನ್ನ ಭೇಟಿ ಮಾಡಕ್ ಮೊದಲನೇ ಅವಕಾಶ. ನಮ್ಮೂರಿಗೆ ಶೂಟಿಂಗ್ ಬಂದವ್ರೆ, ನಮ್ಗೆ ಖುಷಿ. ಘಾಟಿ ಸುಬ್ರಹ್ಮಣ್ಯ ನಮ್ಗೆ ಹತ್ರ, ಒಂದು 15 ಕಿಲೋಮೀಟರ್. ನಮ್ಮ ಊರಲ್ಲೇ ಕಲ್ಟನ್ಕುಂಟೆ ಅಂತ, ಆ ಊರಲ್ಲೇ ಹೋಗ್ಬೇಕು ಶಿವಣ್ಣ. ನಮಗ್ ಖುಷಿ. ಹೋದ್ವಿ. ಅವಾಗೆಲ್ಲ ನಿಮ್ಗೆ ಗೊತ್ತೋ ಇಲ್ಲ, 1 ಗಂಟೆಗೆ 3 ರೂಪಾಯಿ ಕೊಡ್ಬೇಕಾಯ್ತು ಸೈಕಲ್, ಬಾಡಿಗೆ ಸೈಕಲ್. ಆ ಬಾಡಿಗೆ ಸೈಕಲ್ ತಗೊಂಡು 3 ರೂಪಾಯಿ ಸೈಕಲ್ ಅದನ್ನ ತಗೊಂಡು ಇಬ್ರು, ನಾನು ನಮ್ಮ ಫ್ರೆಂಡ್ ಇಬ್ರು, ಮೂರ್ತಿ ಅಂತ ಇಬ್ರು ಸೈಕಲ್ ಅಲ್ಲಿ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿ ಫೋಟೋಗ್ರಾಫರ್ ಇಲ್ಲ ಅವಾಗ. ಇವಾಗ ತರ ಎಲ್ಲ ಕಡೆ ಫೋಟೋಗ್ರಾಫರ್ ಕಮ್ಮಿ. ಅಲ್ಲಿ ತೂಪಿರೆ ಅಂತ ಊರು. ಆ ತೂಪಿರೆ ಹೋಗಿ ಫೋಟೋಗ್ರಾಫರ್ ಕರ್ಕೊಂಡ್ಬಂದು ಅವ್ರು ಒಂದು 10 ರೂಪಾಯಿ ಅಡ್ವಾನ್ಸ್ ಕೊಟ್ಟು, ಆ ಕಾಲಕ್ಕೆ 10 ರೂಪಾಯಿ, ಇವಾಗ ಆ ಲೆಕ್ಕಕ್ಕೆ ಆ ಖುಷಿ ನಮ್ಗೆ. ಹಿಂಗೆ ಶಿವಣ್ಣ ಒಂದು ಭಾವಚಿತ್ರ ತೆಗಿಬೇಕಪ್ಪ ಅಂತ ಕರ್ಕೊಂಡು ಹೋದ್ವಿ. ಹೋದ್ರೆ ಶಿವಣ್ಣವರು ಶೂಟಿಂಗ್ ಅಲ್ಲ ಅವರೇ, ಆಡಿಯೋ ಸನ್ನಿವೇಶ ನಡೀತಿತ್ತು. ನಮಗ್ ಗೊತ್ತಿಲ್ಲ. ಹೋದ್ರೆ ಒಂದು ಹೂನಾರ ತಗೊಂಡೋಗ್ಬಿಟ್ಟು ಸ್ವೀಟ್ ಎಲ್ಲ ತಗೊಂಡೋಗಿ ಹೂನಾರ ಹಾಕಕ್ ಹೋದ್ವಿ. ಒಂದ್ ನಿಮಿಷ, ಈಗ ನೀವು ಶಿವಣ್ಣನ ಫಸ್ಟ್ ನೋಡಿದಾಗ ನಿಮ್ಗೆ ಏನ್ ಅನ್ಸ್ಬಿಟ್ಟು? ನಮ್ಗೆ ಅಲ್ಲಿವರೆಗೂ ನೀವು ತೆರೆ ಮೇಲೆ ಮಾತ್ರ ನೋಡ್ತಾ ಇದ್ರಿ. ಹೌದು. ಆವಾಗ ನಿಮ್ ಮನ್ಸಲ್ಲಿ ಏನ್ ಅನ್ಸ್ತು? ಈ ಆ 20 ಚಿತ್ರಗಳಿಗೂ ನಾನು ಎಲ್ಲಾ ಫಿಲ್ಮ್ದು ಬರೆದ್ಬಿಟ್ಟು ಪೋಸ್ಟ್ ತರ ಥಿಯೇಟರ್ ಆಗ್ತಾ ಇದ್ದೆ. ಅಷ್ಟು ಫಿಲಮ್ ಹೆಸರು ಹೇಳ್ತಾ ಇದ್ದೆ. ನಮ್ಮ ಹುಡುಗರೆಲ್ಲ ನನ್ಗೆ ಶಿವಣ್ಣನ ಹೆಸರು ಹೇಳೋ ಶಿವಣ್ಣ, ಹಂಗೆ 25 ಪಿಕ್ಚರ್ಗೂ ನನ್ನ ಹುಮ್ಮಸ್ ಕೊಟ್ಕೊಂಡ್ ಬಂದಿದ್ರು. ನನ್ನ ಆರಾಧ್ಯ ದೈವ, ನಮ್ಮ ನಾಯಕ ನಟರು ನಮ್ಮೂರಿಗೆ ಬಂದ್ಬಿಟ್ಟವ್ರೆ. ನನಗೆ ಡಬಲ್ ಖುಷಿ. ಎದುರಿಗೆ ನೋಡಿದ ನಿಮ್ಗೆ ಆನಂದ ಸರ್, ನಮ್ಗೆ ಆನಂದ ಬಾಷ್ಪ. ಹೋಗಿ ಭೇಟಿ ಮಾಡ್ಬೇಕು, ಅಟ್ಲೀಸ್ಟ್ ಒಂದು ಫೋಟೋ ತೆಗೆಸ್ಕೊಂಡ್ಬಿಡ್ಬೇಕು ನನ್ಗೆ ಅನ್ನೋ ಒಂದು ಹುಮ್ಮಸ್ಸು. ಹೋಗಿದ ತಕ್ಷಣ ಶೂಟಿಂಗ್ ಸೆಟ್ ಅಲ್ಲಿ ಸಾಂಗ್ ಅಲ್ಲಿ ಶೂಟಿಂಗ್ ಇದ್ದು. ಒಂಥರ ಕಚ್ಚಪ್ಪ ಇದ್ರ ತರ ಸಾಂಗ್ ಅಲ್ಲಿ ಹೇಮ ಅವರು ಅವರೆಲ್ಲ ಹಾಡು ನಡೀತಿತ್ತು. ಹಾಡಿನ ಸನ್ನಿವೇಶ ದೇವಸ್ಥಾನದ ಮುಂಭಾಗನೆ. ಹೋದಂತ ಸಂದರ್ಭದಲ್ಲಿ ನಾನೇನ್ ಮಾಡಿದೆ ನನಗೆ ಗೊತ್ತಿಲ್ಲ, ಫೋಟೋಗ್ರಾಫರ್ ಕರ್ಕೊಂಡು ಫೋಟೋ ತೆಗ್ಸ್ಕೊಳಕ್ಕಿಂತ ಹೋಗೇಬಿಟ್ಟೆ ಶಿವಣ್ಣಂತ. ಹಾಡು ನಡೀತಾ ಇರ್ಬೇಕಾದ್ರೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ರು ಅವಾಗ. ನಡೀತಿತ್ತು, ಶೂಟಿಂಗ್ ನಡೀತಿತ್ತು. ಸ್ವಲ್ಪ ಬ್ರೇಕ್ ಅಲ್ಲಿ ಹೋಗ್ಬಿಟ್ಟು ಶಿವಣ್ಣಂಗೆ ನಿಂತ್ಕೊಂಡು ಒಂದು ಫೋಟೋ ಕೊಡಿ ಅಂತ ಕೇಳ್ಬಿಟ್ಟೆ. ನಂಗೆ ಗೊತ್ತಿಲ್ಲ. ಅವಾಗ ಬೈದ್ಬಿಟ್ರು ಶಿವಣ್ಣ. ಸ್ವಲ್ಪ ಕಾರವಾಗಿ ಅಂದ್ರು, ನಿನ್ ಚೀಫ್ ಮಿನಿಸ್ಟರ್ ಮಗನೇನೆ, ಹಂಗೆ ಹಿಂಗೆ ನಿಂತ್ಕೊಳ್ಳ ಹಂಗೆ ಹಿಂಗೆ ಅಂತ ಬೈದ್ಬಿಟ್ರು. ನನಗ್ ಕೋಪ, ಅಯ್ಯೋ ಏನ್ ಹಿಂಗ್ ಅಂದ್ಬಿಟ್ರಲ್ಲ, ನಂಗೆ ಎಷ್ಟು ಜನದ ಮುಂದೆ ಅಂದ್ಬಿಟ್ರಲ್ಲ, ಖುಷಿ. ಒಂದ್ ಕಡೆ ಖುಷಿ, ಅಣ್ಣ ಹಂಗ್ ಅಂದ್ಬಿಟ್ರಲ್ಲ ಅಂತ. ಆಮೇಲೆ ಹಂಗೆ ತಪ್ಕೊಂಡು ಹೇಳಿದ್ರು. ಹಂಗೆ ಒಂದ್ ಸೆಕೆಂಡ್ಗೆ ಸರ್ ನೋಡಿ ಶಿವಣ್ಣನ ಮನ್ಸಲ್ಲಿ ನಾನು ಅವತ್ತಿಂದ ಇವತ್ತವರೆಗೂ ನಾನು ನೋಡಿದೆ. ಯಾಕಂದ್ರೆ ಪ್ರಥಮ ಭೇಟಿನೇ ನಂಗೆ ಶಿವಣ್ಣ ಹಂಗ ಅಂದಿದ್ದು. ಹಂಗ ಅಂದ ತಕ್ಷಣ ತಪ್ಕೊಂಡು ನಮ್ ಫಿಲಮ್ ಅಲ್ಲ ಕಣೋ, ವಜ್ರೇಶ್ವರಿ ಕಂಪನೀಸ್ ಆದ್ರೆ ನಾನು 10 ನಿಮಿಷ ನಿಮ್ ಜೊತೆ ಒಳಗೆ ಲೇಟ್ ಮಾಡಿದ್ರು ನಡೀತೈತೆ. ಇದು ಚಂದ್ರಶೇಖರ್ ಅಂತ ಬೇರೆ ಪ್ರೊಡ್ಯೂಸರ್, ಅವ್ರಿಗೆ ತೊಂದರೆ ಆಗ್ಬಾರ್ದು, ನಿನಗೋಸ್ಕರ ಟೈಮ್ ಕೊಡ್ತೀನಿ. ಊಟದ ಟೈಮಲ್ಲಿ ಬ್ರೇಕ್ ಕೊಟ್ಟಿರ್ತೀವಿ, ಸಂಜೆ ಹೋಗೋವಾಗ ನಿಮ್ಮ ಎಲ್ಲಾ ಅಭಿಮಾನಿಗಳಿಗೂ ನಾನು ಫೋಟೋ ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲೇ ದೇವಸ್ಥಾನದಲ್ಲಿ. ಅಂದ್ರೆ ಇದ್ರ ಅರ್ಥ ನಮ್ಮನೆ ದುಡ್ಡು ಹಾಳಾಗೋದ್ರೂ ಪರವಾಗಿಲ್ಲ, ಬೇರೆಯವ್ರ ದುಡ್ಡು ಬದುಕಿ ಅವ್ರು ಚೆನ್ನಾಗಿರ್ಲಿ ಅನ್ನೋ ಒಂದು ಮೂಲ ಉದ್ದೇಶ. ಒಂದು ತಿರ್ಗಾ ಆಮೇಲೆ ಅವ್ರಿಗೆ ಸೆಟ್ ಅಲ್ಲಿ ಅಷ್ಟು ಜನ ಕಲಾವಿದರು ಬಂದಿರ್ತಾರೆ. ನನಗೆ ಅವಾಗ ಗೊತ್ತಿರಲಿಲ್ಲ. ನಮ್ಮ ಹುಡುಗರು ನಾವೆಲ್ಲ ಬಾಲ್ಯದಲ್ಲಿ ನಮ್ಗೆ ಗೊತ್ತಿಲ್ಲ. ಹಂಗಾಗಿ ಶಿವಣ್ಣವರು ಫಸ್ಟೇ ಭೇಟಿನೇ ನಮ್ಮನ್ನು ತಪ್ಕೊಂಡು. ನಾವು ಖುಷಿ ಏನು ಅಂದ್ರೆ 24ನೇ ಚಿತ್ರ ಓಮು 50 ದಿನ ಓಡಿತ್ತು ನಮ್ಮೂರಲ್ಲಿ. 50 ದಿನ ಕರ್ಸಿರ್ಲಿಲ್ಲ. ಯಾವ್ದೇ ಒಂದು ಕಾರ್ಯಕ್ರಮಕ್ಕೆ 50 ದಿನ ಓಡಿದಾಗ, 75 ದಿನ 100 ದಿನ ಓಡಿದಾಗ ನಾಯಕ ನಟರನ್ನ ಕರೆಸ್ತಾರೆ. ನಮ್ಮೂರಿಗೆ ಬಂದಿರಲಿಲ್ಲ. ನಮ್ಗೆ ಖುಷಿ. ರಾಜ್ಕುಮಾರ್ ಥಿಯೇಟರ್ಗೆ 50 ದಿನ ಓಡಿದ್ಯಾಣ. ಆ ಪೋಸ್ಟ್ ಎಲ್ಲ ಮೆತ್ತಾಕು ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿದೆ. ಆ ಪೋಸ್ಟ್ 50 ದಿನದ ಪೋಸ್ಟ್ ಎಲ್ಲ ಶಿವಣ್ಣಿಗೆ ತೋರಿಸಿದ್ವಿ ಓಮ್ದು. ಅದ್ ಬಹಳ ಖುಷಿ ಪಟ್ರು. ಅವಾಗ ಹೇಳಿದ್ರು ಬಾರ್ರಿ ಅಂತೇಳಿ ಫೋಟೋ ಹಿಡಿಸಿ ನಮ್ಮ ಜೊತೆ ಹೋಗಿ ಊಟ ಮಾಡಿಸಿ ಅಲ್ಲೇ ಸೆಟ್ಟಲ್ಲೇ ಅಲ್ಲಿ ಚೌಟ್ರಿ ಒಳಗೇನೆ. ತಿರ್ಗಾ ಸಂಜೆ ಹೇಳ್ಬಿಟ್ಟು ಹೋದ್ರು, ನಾಳೆನೂ ಶೂಟಿಂಗ್ ಐತೆ ನೀವೆಲ್ಲ ಬರುವ ಅಂತೇಳಿ ನಮ್ಗೆಲ್ಲ ಆ ಯಾಡಲ್ಲಿ ಸನ್ನಿವೇಶದಲ್ಲೆಲ್ಲ ಭಾಗವಹಿಸಕ್ಕೆ ಅವತ್ತೇ ಅವಕಾಶ ಕೊಟ್ಟರು. ಈಗ ಯಾರು ಶೂಟಿಂಗ್ ನೋಡಕ್ ಹೋದ್ರೆ ವಾರ ಅಂತಾರೆ, ಬನ್ನಿ ಅಂತಾರೆ. ಕ್ಯಾರವನ್ ಇಂದ ಇಳಿಯೋದೇ ಇಲ್ಲ. ಅದು ಹೇಳಕ್ ಹೋದ್ರೆ ತುಂಬಾ ಇದೆ. ಆದ್ರೆ ಸರಳತೆ ಇನ್ನೊಂದು ಏನು ಅಂದ್ರೆ ನಮ್ಮ ಶಿವಣ್ಣವ್ರಿಗೆ ನಾವು, ಯಾಕಂದ್ರೆ ಅಲ್ಲಿ ನಂದಿ ಬೆಟ್ಟ
ಮತ್ತು ಘಾಟಿ ಸುಬ್ರಹ್ಮಣ್ಯ ಮತ್ತೆ ಆ ಭಾಗಗಳಲ್ಲೆಲ್ಲ ಅಪ್ಪಾಜಿ ಅವ್ರದ್ದು ಹಲವಾರು ಶೂಟಿಂಗ್ ನಡೆದಿದೆ. ಅದೇ ತರ ಶಿವಣ್ಣವ್ರದ್ದು ನಂಜುಂಡಿ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಬಾಬಾಬೊಮ್ಮದ ಆಗಿರ್ಬೋದು, ಈ ಪ್ರೇಮರ ಹಾಡುಗಳ ಆಗಿರ್ಬೋದು, ಹಲವಾರು ಫಿಲಮ್. ತಿರ್ಗಿ ಆಮೇಲೆ ಇತ್ತೀಚೆಗೆ ಮೊನ್ನೆ ಡ್ಯಾಡ್ ಅಂತ 131 ಸುದ್ದಿ ನಿರ್ಮಾಪಕರದು ನಂದಿ ಬೆಳೆದ ಶೂಟಿಂಗ್. ಅದೇ ಟೈಮಲ್ಲೇ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಪ್ರತಿಮೆ ಉದ್ಘಾಟನೆಗೆ ಕರೆದಾಗ ದೊಡ್ಡಬಳ್ಳಾಪುರಕ್ಕೆ ಬಂದು ಪ್ರತಿಮೆ ಉದ್ಘಾಟನೆ ಮಾಡಿಕೊಟ್ರು. ಆ ರೀತಿ ಹತ್ತಾರು ಹಲವಾರು ಶಿವಣ್ಣವ್ರ ಬಗ್ಗೆ ಹೇಳ್ತಾ ಹೋದ್ರೆ ಅದು ತುಂಬಾ ಇದೆ. ನನಗೆ ಫಸ್ಟ್ನೇ ಭೇಟಿ ಏನಂದ್ರೆ